ಬಂದಿರೋದೇ ಇಲ್ಲಿಗಲ್ ನನ್ನ ಹತ್ರ. ನೀವು ಬರ್ಬೇಕಾದ ಅವಶ್ಯಕತೆ ಇಲ್ಲ. ನೀನು ಕೊಡಕ್ಕೆ ಯಾರಣ್ಣ ರೈಟ್ಸ್ ಐತೆ? ನನಗೆ ಕೊಡಕ್ ನೀನು ಕೇಳಿಸ್ಕೊಳ್ರಿ. ನಿಮ್ಗೆ ಒಬ್ಬನಿಗೆಲ್ಲ ಗೊತ್ತಿರೋದು ನನಗೂ ಗೊತ್ತಿದ್ದು ಕೇಳಿಸ್ಕೋಬೇಕು ಪೂರ್ತಿ. ಗೊತ್ತಿರೋ ಮಾತು ಮಾತಾಡಬೇಡ ಇಲ್ಲಿ. ತಗೊಳ್ಳಿ ನೋಡಿ, ನೀನು ಕೊಟ್ಟಿದ್ದೆಲ್ಲ ನಾನು ಓದ್ಬೇಕಾ? ನಿಂತ್ಕೊಳ್ಬೇಕು ಸುಮ್ನೆ. ನೀನ್ ಯಾರ ಹತ್ರ ಮಾತಾಡೋದು ಅವ್ರ ಹತ್ರ ಮಾತಾಡ್ಬೇಕು. ನನ್ನ ಹತ್ರ ಅವಶ್ಯಕತೆ ಇಲ್ಲ. ನೋಡ್ರಿ, ಬಂದಿದ್ರೆ ಇಲಾಖೆ ಅವ್ರು ಕುತ್ಕೊಳ್ಳಿ. ಪ್ರೊಟೆಸ್ಟ್ ಇರ್ಲಿ, ಅದೆಲ್ಲ ಇರಲಿ. ನಾನು ಯಾಕೆ ತರಬೇಕು ನೋಟಿಸ್ ಹೇಳಿ? ಅದೇ ಯಾಕೆ ಮಾಡೋದು? ನನಗ್ ಮಾಡಕ್ ನಿಮ್ಗೇನಿದೆ ರೈಟ್ಸ್? ನನ್ಗೇನ್ ಕಾನೂನು ಸುವ್ಯವಸ್ಥೆ ನನ್ ಮೇಲೆ ಮಾಡಕ್ಕೆ ನಿಮ್ಗೇನಿದೆ ರೈಟ್ಸ್ ಅಂತ? ಯಾರು ತಾವು ಭಾಷಣಕ್ಕೆ ಬರ್ತೀರಾ ಅಂತ ಮಾಹಿತಿ ಇದೆ. ಅಲ್ಲ ಸರ್, ಮಾಹಿತಿ ಇರೋದು ಎರಡನೇದಲ್ಲ. ನೀವು ನನಗೆ ನೋಟಿಸ್ ಕೊಡಕ್ ನಿಮ್ಗೇನಿದೆ ರೈಟ್ಸ್? ಅಲ್ಲ, ತಾವು ಭಾಷಣಕಾರರಾಗಿ ಬರ್ತಾ ಇದ್ದೀರಾ ಅಂತ ಅವತ್ತು ಪ್ರೊಟೆಸ್ಟ್ ಮಾಹಿತಿ ಇದೆ. ಬಂದೇ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಮುಂಜಾಗ್ರತಾ ಮಾಹಿತಿ ಅಲ್ಲ ಇದೆ ಅಂತ ನಿಮ್ಗೆಲ್ಲ ಏನ್ ಬೇಕಾದ್ರೂ ಮಾಡಕ್ ರೈಟ್ಸ್ ಇದೆಯಾ? ಏನ್ ಕೊಡ್ತೀರಾ ನೀವು? ಕಾನೂನು ಸರ್, ನಾನು ಬಹಳ ತಿಳುವಳಿಕೆ ಇದೆ. ನಾನು ಕಾನೂನು ಓದಿದ್ದೀನಿ. ನಾನು ಲಾ ಮುಗಿಸಿರೋ, ನಾನು ಅಡ್ವೊಕೇಟ್ ಇದ್ದೀನಿ. ನನಗೇನು ನೀವು ತಿಳುವಳಿಕೆ ಕೊಡ್ತೀರಾ? ಪ್ರಜಾಪ್ರಭುತ್ವ ಇದು, ನಮ್ದು ರೈಟ್ಸ್ ಇರುತ್ತೆ. ನನಗೆ ಮಾತಾಡ್ಬೇಡಿ ಅಂತ ಹೇಳಕ್ ನೀವೇನು? ನೋಡ್ರಿ, ಒಂದ್ ತಿಳ್ಕೊಳ್ರಿ, ನೀವು ಅಲ್ಲಿ ನಾನು ಬಂದೇನಾದ್ರೂ ಬಂದು ಮಾತಾಡಿದಾಗ ನನ್ನ ಮೇಲೆ ಆಕ್ಷನ್ ಮಾಡೋದು ಸರಿ. ಮೊದಲೇ ನೀವು ನಾನು ಮಾತಾಡಬಾರ್ದು ಅಂತ ಮಾತಾಡೋದು ಯಾವ ಕಾನೂನು ಇದೆ ಇಲ್ಲಿ? ಎಲ್ಲಿದೆ ಹೇಳಿ? ನೋಡ್ರಿ, ಮಾಹಿತಿ ಪ್ರಶ್ನೆ ಬೇರೆ. ನಾನ್ ಕಾರ್ಯಕ್ರಮದಲ್ಲಿ ಬಂದು ಅಲ್ಲಿ ಏನಾದ್ರೂ ಭಾಷಣವನ್ನ ಸಮಾಜಘಾತಕ ಭಾಷಣ ಮಾಡಿದಾಗ ನೀವು ನನ್ನ ನೋಟಿಸ್ ಕೊಡ್ಬೋದು, ಕೇಸು ಹಾಕ್ಬೋದು. ಇನ್ನು ಕಾರ್ಯಕ್ರಮಕ್ಕೂ ಬಂದಿಲ್ಲ, ಮಾತಾಡಿಲ್ಲ, ಏನೂ ಮಾತಾಡಿಲ್ಲ, ನನ್ಗೆ ನೋಟಿಸ್ ಕೊಡ್ತೀನಿ ಅಂದ್ರೆ ಅರ್ಥ ಏನು? ಬರಲ್ಲ ರೀ. ಅದ್ ಹೆಂಗ್ ಮುಂಜಾಗ್ರತಾ ಕ್ರಮ ಅಂದ್ರೆ? ನಾನು ಟೆರರಿಸ್ಟಾ? ಇಲ್ಲ ನಕ್ಸಲೈಟ್ ಇದ್ದೀನ? ಇಲ್ಲ ಇಲ್ಲಿವರೆಗೂ ನನ್ನ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಯಾವ್ದಾನ ಆ ಥರದ್ದು ಇದೆಯಾ? ಯಾವ್ದಿಂದ ಇದೆ? ಏನ್ ಕೊಡ್ತೀರ ನನ್ ನೋಟಿಸ್? ನೀನೇನ್ ಯಾವ್ದು ಪ್ರಜಾಪ್ರಭುತ್ವನೇ ಸರ್ವಾಧಿಕಾರಿ ಆಡಳಿತನ? ಏನ್ ನಿಮ್ ಡಿಪಾರ್ಟ್ಮೆಂಟ್ ಕೆಲಸ ಹಂಗಿದ್ರೆ? ನಾನು ನೋಡ್ರಿ, ನಾನು ಕೂಡ ವಕೀಲ ಇದ್ದೀನಿ. ನನಗೆ ಗೊತ್ತಿದೆ ಏನು ಅಂತ. ಹೆಂಗ್ರೆ ಕೊಡ್ತೀನಿ ನನ್ ನೋಟಿಸ್ ನೀವು? ಯಾವ್ದಲ್ಲ, ನನ್ಗೆ ಅವಶ್ಯಕತೆನೇ ಇಲ್ಲ. ನನಗೆ ಕೊಡಕ್ ನಿಮ್ಗೆ ಯಾರು ಏನಿದೆ ರೈಟ್ಸ್? ಯಾರು ನೀವು ನನ್ ನೋಟಿಸ್ ಕೊಡಕ್ಕೆ? ನೋಡಿ, ಸಂಬಂಧ ಇಲ್ಲ ಇದು. ಬಂದಿದ್ರ ಗೌರವ ಕೊಡ್ಬೇಕು ಇಲಾಖೆಯವರು. ಅಪ್ಪಿ ಕುಡಿತೀರಾ, ಟೀ ಕುಡಿತೀರ, ಕಳಿಸಿ ಕುಡೀರಿ. ಅದು ನೀವ್ ಯಾರೋ ಹೇಳಿದ್ರು ಅಂತ ಇಲ್ಲ. ನನ್ನ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಏನಾದ್ರು ದೇಶ ವಿರೋಧಿ ಭಾಷಣ ಮಾಡಿದ್ದೀರಾ? ಇಲ್ಲ ನಕ್ಸಲ್ ಏನಾದ್ರು ಕಾಂಟ್ಯಾಕ್ಟ್ ಇದೆಯಾ? ಇಲ್ಲ ಟೆರರಿಸ್ಟ್ ಕಾಂಟ್ಯಾಕ್ಟ್ ಇದೆಯಾ? ಇಲ್ಲ ಇಲ್ಲಿಗಲ್ ಆಕ್ಟಿವಿಟಿ ಏನಾದ್ರು ಮಾಡಿದ್ದೀನ ನಾನು ಇಲ್ಲಿವರೆಗೂ? ಯಾವ ಕ್ರೈಮ್ ರೇಟ್ ಇದೆ ಅಂತ ನಾನು ನೋಟಿಸ್ ಕೊಡ್ತೀರಾ ನೀವು? ಅಲ್ಲ ರೀ, ನೋಡ್ರಿ, ಎಲ್ಲರಿಗೂ ಕೊಡೋದಂದ್ರೆ ನೀವೇನು ಯಾರು ಬೇಕಾದ್ರೂ ಕೊಡ್ಬೋದ? ನಿಮ್ಗೆ ರೈಟ್ಸ್ ಇದೆಯಾ? ತಿಳ್ಕೊಳ್ಳಿ, ಫಸ್ಟ್ ತಿಳ್ಕೊಳ್ಳಿ. ನನ್ನ ಹಿನ್ನೆಲೆ ಸಮಾಜಘಾತಕವಾಗಿದ್ರೆ ಕೇಳಿಸ್ಕೋಬೇಕು ದಯವಿಟ್ಟು. ಸಮಾಜಘಾತಕವಾಗಿದ್ರೆ, ನಾನು ದೇಶ ವಿರೋಧಿ ಕೆಲಸ ಮಾಡಿದ್ರೆ, ಅಥವಾ ಬಂದು ನಿಮ್ ಕಾರ್ಯಕ್ರಮದಲ್ಲಿ ಎಲ್ಲಾದ್ರೂ ಈ ತರದ ಹಳೆ ಟ್ರ್ಯಾಕ್ ರೆಕಾರ್ಡ್ ಇದ್ರೆ ನೀವು ಬಂದು ನನ್ನ ನೋಟಿಸ್ ಸರ್ವ್ ಮಾಡಬಹುದು. ನನ್ಗೆ ಏನಿದೆ ಅಂತ ಕೊಡ್ತಾ ಇದ್ದಾರೆ, ನನಗೆ ಏನಿದೆ ಅಂತ ಕೊಡ್ತಿದ್ರೆ ನೋಡ್ರಿ. ಕೊಡಕ್ ಬರಲ್ಲ ರೀ. ಹೆಂಗ್ ಕೊಡ್ತೀರಾ ನೀವು? ನನಗ್ ತಿಳುವಳಿಕೆ ಕೊಡಕ್ ನೀವ್ಯಾರು? ಸರಿ, ನೀವ್ಯಾರು ನನಗ್ ತಿಳುವಳಿಕೆ ಕೊಡಕ್ಕೆ? ಸರ್, ತಿಳುವಳಿಕೆ ಅಂತಲ್ಲ. ಸರಿ ಇದ್ರೆ ನನಗೆ ತಿಳುವಳಿಕೆ. ನೋಡ್ರಿ, ಒಂದು ಕೇಳಿಸ್ಕೊಳ್ಳೋಣ ಪೂರ್ತಿ. ನಾನ್ ಸರಿ ಇಲ್ಲ ಅಂತ ನೀನ್ ಬಂದ್ ನನ್ ತಿಳುವಳಿಕೆ ಕೊಡು. ನಾನ್ ಸರಿಯಾಗಿರೋ ನೀನೇ ನನ್ಗೆ ತಿಳುವಳಿಕೆ ಕೊಡೋದು. ನೀವು ಬಂದಿರೋದೇ ಇಲ್ಲಿಗಲ್ ನನ್ನ ಹತ್ರ. ನೀವು ಬರ್ಬೇಕಾದ ಅವಶ್ಯಕತೆ ಇಲ್ಲ ನನಗೆ. ನೋಡ್ರಿ, ಯಾವ ಕಾರಣ ಕೊಡ್ತೀರಿ ನೀವು ನನಗೆ? ಏನ್ ಕೇಳ್ತೀರಲ್ಲ, ಯಾವ್ದೋ ಕಾರ್ಯಕ್ರಮಕ್ಕೆ ಬರ್ತೀರಿ ಅಂತ ಹೇಳಿದ್ರಂತ ಅಲ್ಲೇನೋ ಭಾಷಣ ಮಾಡಬಾರ್ದು. ನನ್ನ ಕಾನೂನು ಚೌಕಟ್ಟನ್ನ ತೀರ್ಮಾನ ಮಾಡಕ್ ನೀವ್ಯಾರು? ನಿನ್ ಕೊಡಕ್ ಯಾರಣ್ಣ ರೈಟ್ಸ್ ಐತೆ? ನನಗೆ ಕೊಡಕ್ ನೀನು ಕೇಳಿಸ್ಕೊಳ್ರಿ. ನಿಮ್ಗೆ ಒಬ್ಬನಿಗೆಲ್ಲ ಗೊತ್ತಿರೋದು ನನಗೂ ಗೊತ್ತಿದ್ದು ಕೇಳಿಸ್ಕೋಬೇಕು ಪೂರ್ತಿ. ಗೊತ್ತಿರೋ ಮಾತು ಮಾತಾಡಬೇಡ ಇಲ್ಲಿ. ನಾನು ಬಂದಿದ್ದೀನ, ಅಲ್ಲಿ ಮಾಡಿದ್ದೀನ ಏನಾದ್ರು? ಅಥವಾ ಹಿಂದೇನಾದ್ರು ನನ್ನ ಟ್ರ್ಯಾಕ್ ರೆಕಾರ್ಡ್ ಇದೆಯಾ? ಮಾತಾಡ್ತಿದ್ದೆ ನೀನು. ತಗೊಳ್ಳಿ ನೋಡಿ, ನೀನು ಕೊಟ್ಟಿದ್ದೆಲ್ಲ ನಾನು ಓದ್ಬೇಕಾ? ನಿಂತ್ಕೊಳ್ಬೇಕು ಸುಮ್ನೆ. ನೀನ್ ಯಾರ ಹತ್ರ ಮಾತಾಡೋದು ಅವ್ರ ಹತ್ರ ಮಾತಾಡ್ಬೇಕು. ನನ್ನ ಹತ್ರ ಅವಶ್ಯಕತೆ ಇಲ್ಲ. ನಾನು ಎಲ್ಲಿಂದನೂ ಬಂದಿಲ್ಲಣ್ಣ. ಇನ್ನೊಂದು ಬಹಳ ಜನ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಯಾವ್ದು ಇದು ಹೊಸ ಸಿಸ್ಟಮ್? ಯಾರು ನಿಮ್ ಇನ್ಸ್ಪೆಕ್ಟರ್ ಯಾರು? ನೀವೇನು ನೀವು ಯಾರು ಡಿಸಿಪಿ ಅವರು ಇಷ್ಟದ್ ಮಾಡಿಸ್ತಾರೆ ಯಾರಾದ್ರು? ನೀವು ಅಲ್ಲಿ ಕಾರ್ಯಕ್ರಮದಲ್ಲಿ ಏನಾದ್ರು ಏರುಪೇರ್ ಆದಾಗ ನೀವು ಅವ್ರ ಮೇಲೆ ಆಕ್ಷನ್ ಮಾಡೋದು ಒಪ್ಕೊಳ್ತೀನಿ. ಹೊರಗ್ ಮುಂಚೆನೆ ಆಗಕ್ ಮುಂಚೆನೆ ನೀವೇನೋ ಮಾಡ್ತೀರಾ ಅಂತ ನೀವೇ ತೀರ್ಮಾನ ಪ್ರೆಸಿಡೈಸ್ ಮಾಡೋದು ಅಂದ್ರೆ ಅರ್ಥ ಏನು? ಮತ್ ಬಾಂಗ್ಲಾದೇಶದವ್ರ ವಿರುದ್ಧ ಹೊರಗಾಕಿ ಅಂತ ಹೋರಾಟ ಮಾಡಿದ್ರೆ ಅದು ನಿಮ್ಗೆ ಅಫೆನ್ಸ್ ಅಂತ ಅನ್ನೋ ಮಟ್ಟಿಗೆ ಅನ್ಸಿದೆ ಅಂತಂದ್ರೆ ಟೂ ಮಚ್ ಅಲ್ಲ. ಕಾನೂನು ಚೌಕಟ್ಟಲ್ಲಿ ಎಲ್ಲ ಮಾಡ್ತಾರೆ, ಬಿಟ್ಟಂತ ಯಾರು ಮಾಡಲ್ಲ. ನೀವು ಅನುಮತಿ ಕೊಟ್ಟೋದಕ್ಕೆ ಮಾಡ್ತಾ ಇರೋದು. ಅನುಮತಿ ಕೊಟ್ಟ ನಂತರ ನಿಮ್ಮ ಕಾರ್ಯಕ್ರಮದಲ್ಲಿ ಏನಾದರೂ ಆ ರೀತಿಯಾದಂಥ ದೇಶ ವಿರೋಧಿ ಭಾಷಣಗಳಾದಾಗ, ಕೋಮುವಾದಿ ಭಾಷಣಗಳಾದಾಗ
ನೀವು ಆ ರೀತಿಯಾದಂತಹ ಕ್ರಮ ತಗೊಳಕ್ಕೆ ನಿಮ್ಗೊಂದು ಅವಕಾಶ ಇರ್ತದೆ ತಾಬೋದು. ಏನು ಆಗಕ್ ಕೂಡಲೇ ಹಿಂಗ್ ತಗೊಳ್ತೀರಾ? ಸೀರಿಯಸ್ ಆಗಿ ತಗೊಳ್ಳೋದು. ಇದು ಕೃಷಿ ಅಂತ ಎದುರಿಸೋದು, ಇದು ಪೊಲೀಸರು ಎದುರಿಸೋದು, ಇದು ಹತ್ತಿಕ್ಕದಲ್ಲ, ಎದುರಿಸೋದು, ಇದು ಎದುರ್ಸಕ್ ಹೊರಟಿದ್ರ ನೀವು. ಒಳ್ಳೇದಲ್ಲ.